ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ ಗೃಹಲಕ್ಷ್ಮಿ ಯೋಜನೆಯದು 11ನೇ ಕಂತಿನ ಹಣ ಏನಕ್ಕೆ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ದೀರಾ. ಹಾಗಾದರೆ ಗೃಹಲಕ್ಷ್ಮಿ ಯೋಜನೆಗೆ ಹೊಸ ರೂಲ್ಸ್ಗಳು ಬಂದಿದೆ, ಹೊಸ ರೂಲ್ಸ್ಗಳನ್ನ ಮಾಡ್ತಾ ಇದ್ದಾರೆ ಅಂತ. ಹಾಗಾದರೆ ನಿಮಗೆ ಹೊಸ ರೂಲ್ಸ್ಗಳು ಏನೇನು ಆಗ್ತಾ ಇದೆ ಮತ್ತು ಏನೇನು ಚೇಂಜಸ್ ಆಗುತ್ತಿದೆ ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಈ ಒಂದು ರೂಲ್ಸ್ ಯಾರ್ಯಾರು ಫಾಲೋ ಮಾಡ್ತಾರೆ ಅವರಿಗೆ ಮಾತ್ರ 11ನೇ ಕಂತಿನ ಬರುವುದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲ ಅಂದರೆ 11ನೇ ಕಂತಿನ ಹಣನೇ ಅವರಿಗೆ ಲಾಸ್ಟ್ ಹಣ ಆಗಿರುತ್ತದೆ. ಆಮೇಲೆ ಯಾವುದೇ ಕಾರಣಕ್ಕೂ ಕೂಡ 2,000 ರೂಪಾಯಿ ಬರಲ್ಲ. ಎಲ್ಲದರಲ್ಲೂ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋನು ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಗೆ ಸರ್ಕಾರದವರು ಒಂದು ಹೊಸ ರೂಲ್ಸ್ಗಳನ್ನ ಹೊರಡಿಸುತ್ತಾ ಇದ್ದಾರೆ ಅಂತ. ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯದು ಜೊತೆಗೆ ನಿಮಗೆ ಒಂದು ಗೃಹಜ್ಯೋತಿ ಯೋಜನೆಗೂ ಕೂಡ ಒಂದು ರೂಲ್ಸ್ಗಳು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಸರ್ಕಾರಕ್ಕೆ ಇವೆರಡು ಯೋಜನೆಗಳಿಂದ ಜಾಸ್ತಿ ಹೊಡೆತ ಬೀಳ್ತಾ ಇದೆ, ಜಾಸ್ತಿ ಹಣ ಖರ್ಚು ಆಗುತ್ತಿದೆ ಅಂತ. ಮತ್ತೆ ಇಲ್ಲಿ ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹಜ್ಯೋತಿ ಯೋಜನೆ ಯಾರ್ಯಾರು ಇವಾಗ ಫಲಾನುಭವಿಗಳೇ ಆಗಿದ್ದಿರಲ್ಲ, ಅಲ್ಲಿ ನಾವು ಒಂದು ರೇಷೋನ ನೋಡಿದಾಗ ಇವಾಗ ಎಲೆಕ್ಷನ್ ನಲ್ಲಿ ವೋಟ್ ಹಾಕಿರೋ ಸಂಖ್ಯೆ ತುಂಬಾನೇ ಕಮ್ಮಿ ಇದೆ, ಮಹಿಳೆಯರದು ಅಂತಾನು ಕೂಡ ಇದೆ. ಆದ್ರೆ ನೀವು ಎಷ್ಟೊಂದು ಜನ ಗೃಹಜ್ಯೋತಿ, ಗೃಹಲಕ್ಷ್ಮಿ ಇದೇ ರೀತಿ ಸಾಕಷ್ಟು ಗ್ಯಾರಂಟಿ ಯೋಜನೆಗಳನ್ನ ನೀವು ಬಳಸ್ತಾ ಇರಬಹುದು. ಎಷ್ಟೊಂದು ಜನ ಈ ಒಂದು ಎಲೆಕ್ಷನ್ ನಲ್ಲಿ ನೀವು ಎಷ್ಟೊಂದು ಹಾಕಿದ್ಲೇನು ಕೂಡ ಇರಬಹುದು. ಆ ಒಂದು ಡಾಟಾ ಕೂಡ ಸರ್ಕಾರಕ್ಕೆ ಗೊತ್ತಾಗುತ್ತೆ. ಆ ಒಂದು ಬೇಸಿಸ್ ಮೇಲೆ ಇವಾಗ ಈ ರೀತಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಒಂದು ಡಿಸೈಡ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಕೊಡುವುದಕ್ಕೆ ಇವಾಗ ಹೊಸ ರೂಲ್ಸ್ ಗಳನ್ನ ತರ್ತಾ ಇದ್ದಾರೆ. ಇವಾಗ ಈ ಒಂದು ರೂಲ್ಸ್ ಅಂಡರ್ ಅಡಿಯಲ್ಲಿ ಯಾರ್ಯಾರು ಬರ್ತಾರೆ ಅವರಿಗೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 2,000 ರೂಪಾಯಿ ಕಂಟಿನ್ಯೂ ಆಗುತ್ತೆ. ಮತ್ತೆ ಇವಾಗ ಹೊಸ ರೂಲ್ಸ್ಗಳು ಬಂದಾದ್ಮೇಲೆ ಯಾರ್ಯಾರು ಈ ಒಂದು ರೂಲ್ಸ್ನ ಫಾಲೋ ಅಪ್ ಆಗ್ತಾರಲ್ಲ ಅವರಿಗೆ 2,000 ರೂಪಾಯಿ ಬರ್ತಾ ಇರುವುದು ಕೂಡ ಸ್ಟಾಪ್ ಆಗುತ್ತೆ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ. ಇಲ್ಲಿ ಏನೇನು ರೂಲ್ಸ್ಗಳು ಬಂದಿದೆ ಅದರ ಬಗ್ಗೆ ನಿಮಗೆ ಇವಾಗ ತಿಳಿಸಿಕೊಡುವುದಾದರೆ, ಇಲ್ಲಿ ಮೊದಲನೇ ರೂಲ್ಸ್ ಅವರು ಹೇಳ್ತಾ ಇರುವುದು ಏನೆಂದರೆ, ಇಲ್ಲಿ ನಿಮ್ಮ ಹತ್ತಿರ ರೇಷನ್ ಕಾರ್ಡ್ ಇರಬೇಕು. ಅದು ಕೂಡ ಮುಖ್ಯವಾಗಿ BPL ರೇಷನ್ ಕಾರ್ಡ್ ಇರಬೇಕು ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಇರಬೇಕು. ಇವೆರಡರ ಬಿಟ್ಟು ಬೇರೆ ರೇಷನ್ ಕಾರ್ಡ್ ಇದ್ರೆ ಅವರಿಗೆ ಗೃಹಲಕ್ಷ್ಮಿ ಯೋಜನೆಯದು ಹಣ ಬರಲ್ಲ ಅನ್ನುವುದನ್ನು ಇಲ್ಲಿ ಮೊದಲನೇದಾಗಿ ಹೇಳುತ್ತಿದ್ದಾರೆ. ಹೌದು ವೀಕ್ಷಕರೇ, ಮತ್ತೆ ಇವಾಗ ಎರಡನೇ ರೂಲ್ಸ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಯಾರ್ಯಾರು ಇವಾಗ ಆಗ್ಲೇ ಅರ್ಜಿನ ಸಲ್ಲಿಸಿ ಇವಾಗ ಹಣನ ಪಡೆದುಕೊಳ್ಳುತ್ತಾ ಇರುತ್ತಾರಲ್ಲ ಅವ್ರದ್ದು ಎಲ್ಲಾರ್ದು ಕೂಡ ಡಾಕ್ಯುಮೆಂಟ್ಸ್ ಗಳನ್ನ ಮತ್ತು ಏನೆಲ್ಲ ಅಪ್ಲಿಕೇಶನ್ಸ್ ಗಳನ್ನ ಏನ್ ಹಾಕಿರುತ್ತಾರಲ್ಲ ಎಲ್ಲಾನು ಕೂಡ ವೆರಿಫೈ ಮಾಡುತ್ತೀವಿ. ವೆರಿಫೈ ಮಾಡಿಬಿಟ್ಟು ಅವರಿಗೆ ಮುಂದಿನ ಕಂತಿನ ಹಣನ ಬಿಡುಗಡೆ ಮಾಡುತ್ತೀವಿ ಅಂತಾನು ಕೂಡ ಹೇಳಿದ್ದಾರೆ. ಮತ್ತೆ ಇಲ್ಲಿ ಎರಡನೇ ರೂಲ್ಸ್ ಇದು ಆಗಿರುತ್ತದೆ. ಮತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಇವಾಗ ಮೂರನೇ ರೂಲ್ಸ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಇಲ್ಲಿ GST ಪೇಯರ್ಸ್ ಆಗಿರ್ಬೋದು, ಟ್ಯಾಕ್ಸ್ ಪೇಯರ್ಸ್ ಆಗಿರ್ಬೋದು ಅಥವಾ ಅದರ್ ಕ್ಯಾಟಗರಿ ಏನು ಬರ್ತಾರಲ್ಲ ಎಲ್ಲಾರ್ದು ಕೂಡ ಆಗಿರ್ಬೋದು. ಇಲ್ಲಿ ಎಷ್ಟೊಂದು ಜನ ಗೃಹಲಕ್ಷ್ಮಿ ಯೋಜನೆಗೆ ಯಾರ್ಯಾರು ಇವಾಗ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟಿರುತ್ತಾರಲ್ಲ, ಕೊಟ್ಬಿಟ್ಟು ಅಪ್ರೂವ್ ಮಾಡಿಕೊಂಡು ಇವಾಗ ಗೃಹಲಕ್ಷ್ಮಿ ಯೋಜನೆಯ ಅಡಿ ಇವಾಗ ಹಣನ ಪಡೆದುಕೊಳ್ತಾ ಇರ್ತಾರಲ್ಲ, ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಅವ್ರದ್ದು ಎಲ್ಲಾರ್ದು ಕೂಡ ಡಾಕ್ಯುಮೆಂಟ್ಸ್ನ ಡೂಪ್ಲಿಕೇಟ್ ಕೊಟ್ಟಿರುವವರು ಕಂಡು ಹಿಡಿತೀವಿ, ಅವ್ರಿಗೂ ಕೂಡ ಹಣ ಬರದೇ ಇರುವ ರೀತಿ ಮಾಡುತ್ತೀವಿ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಇದು ಮೂರನೇ ರೂಲ್ಸ್ ಆಗಿರುತ್ತದೆ. ಮತ್ತೆ ನಾಲ್ಕನೇ ರೂಲ್ಸ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯದು ಹಣ ಯಾರಿಗೆ ಬರುತ್ತಿಲ್ಲ ಅವರಿಗೆ ಹಣ ಬರುವ ರೀತಿ ಕೂಡ ಮಾಡುತ್ತೀವಿ ಅಂತಾನು ಕೂಡ ಹೇಳಿದ್ದಾರೆ. ಮತ್ತೆ ಗೃಹಜ್ಯೋತಿ ಮತ್ತೆ ಗೃಹಲಕ್ಷ್ಮಿ ಎರಡು ಅಪ್ಲಿಕೇಶನ್ಸ್ ಕೂಡ ತಿರ್ಗಾ ಎಲ್ಲಾ ಕೂಡ ರಿವೆರಿಫೈ ಆಗುತ್ತೆ. ಎಲ್ಲಾನು ಕೂಡ ತಿರ್ಗಾ ರಿವೆರಿಫಿಕೇಶನ್ ಮಾಡಿ ಅವರಿಗೆ ಗೃಹಜ್ಯೋತಿ ಹಣ ಆಗಿರಲಿ, ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರಲಿ ಎರಡೂ ಕೂಡ ಜನಗಳಿಗೆ ನೀಡುತ್ತೀವಿ ಅಂತಾನು ಕೂಡ ಸರ್ಕಾರದವರು ರೂಲ್ಸ್ ಗಳನ್ನ ಹೇಳಿದ್ದಾರೆ. ಇದೇ ರೀತಿ ಹೊಸ ರೂಲ್ಸ್ ಗಳನ್ನ ಹೊರಡಿಸಿದ್ದಾರೆ. ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಯೋಜನೆಗೆ ಹಾಗೆ ಗೃಹಜ್ಯೋತಿ ಯೋಜನೆಗೆ ಯಾರ್ಯಾರು ಅರ್ಜಿ ಸಲ್ಲಿಸಿದ್ದಾರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.